ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಕಾರಣ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಸಭೆ ಕೂಡ ಸಕ್ಸಸ್ ಆಗಲಿಲ್ಲ, ವಿಫಲ ಆಗಿದೆ. ಹಾಗಾಗಿ ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪಥಸಂಚಲನದ ಭವಿಷ್ಯ ನಿರ್ಧಾರ ಆಗುತ್ತೆ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ? ಕಲಬುರಗಿ ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಈಗಾಗಲೇ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆದಿತ್ತು, ಅದು ಕೂಡ ವಿಫಲ ಆಗಿದೆ. ಪಥಸಂಚಲನದ ಬಾಲ್ ಜಿಲ್ಲಾಡಳಿತದಿಂದ ಹೈಕೋರ್ಟ್ ಅಂಗಳ ತಲುಪಿದೆ. ಹೈಕೋರ್ಟ್ನಿಂದ ಜಿಲ್ಲಾಡಳಿತಕ್ಕೆ, ಜಿಲ್ಲಾಡಳಿತದಿಂದ ಹೈಕೋರ್ಟ್ ಅಂಗಳಕ್ಕೆ ಒಮ್ಮತದ ನಿರ್ಧಾರಕ್ಕೆ ಇನ್ನೂ ತನಕ ಕೂಡ ಬಂದಿಲ್ಲ ಜಿಲ್ಲಾಡಳಿತ. ಹಾಗಾಗಿ ಇವತ್ತು ಕೋರ್ಟ್ನಲ್ಲೇ ಅದು ಡಿಸೈಡ್ ಆಗಬೇಕಾಗಿದೆ. ಹಲವು ಸಂಘಟನೆಯವರ ಜೊತೆಗೆ ಸಂಧಾನ ಸಭೆಗಳನ್ನ ಮಾಡಿದ್ರು ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆ ಸಂಧಾನ ಸಭೆಗಳು ಕೂಡ ವಿಫಲ ಆಗಿದೆ. ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೇ ಪರ್ಮಿಷನ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಂಘ ಪರಿವಾರದವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಇವತ್ತಿಗೆ ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಕೋರ್ಟ್ ಕಟಕಟೆಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಬೇಕಾ ನಡೆಸಬಾರ್ದಾ ಆ ಕುರಿತ ಒಂದು ಆದೇಶ ಕೋರ್ಟ್ನಿಂದಲೇ ಇವತ್ತು ಪ್ರಕಟ ಆಗಲಿದೆ.